ಎನ್ಐಎ ಅಧಿಕಾರಿಗಳ ತಂಡ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಶಂಕಿತ ಉಗ್ರನನ್ನ ಮತ್ತೆ ಎನ್ಐಎ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮಾಡ್ಯೂಲ್ನ ಮಾಸ್ಟರ್ ಮೈಂಡ್ ಸುಲೇಮಾನ್ಗೆ ಮತ್ತೆ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸುಲೇಮಾನ್ ದೇಶದ ವಿವಿಧ ಕಡೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ ಎನ್ನುವುದು ಕೂಡ ವಿಚಾರಣೆ ವೇಳೆ ತಿಳಿದು ಬಂದಿದೆ. ಸುಲೈಮಾನ್ ಐಸಿಸ್ ಜೊತೆ ಲಿಂಕ್ ಅನ್ನು ಕೂಡ ಹೊಂದಿದ್ದ. ಜೊತೆಗೆ ದೇಶದ ವಿವಿಧೆಡೆ ವಿಧ್ವಂಸಕ ಕೃತ್ಯವನ್ನ ಮಾಡೋಕೆ ಈತ ಪ್ಲಾನ್ ಅನ್ನ ಹಾಕೊಂಡಿದ್ದ ಎನ್ನುವಂಥದ್ದು ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಸದ್ಯ ಈತನನ್ನ ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸಲಾಗಿದೆ. ಕಾರಣ ಅಂತ ಹೇಳಿದ್ರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದಂತ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಶಂಕಿತ ಇನ್ನು ಪತ್ತೆಯಾಗಿಲ್ಲ. ಹೀಗಾಗಿ ಸೈಯದ್ ಸಮೀರ್ ಕೂಡ ಬಂಧನ ಆಗಿತ್ತು. ಡಿಸೆಂಬರ್ 18ರಂದು ಸುಲೈಮಾನ್ ಬಂಧಿಸಿದ್ರು ಎನ್ಐಎ ಅಧಿಕಾರಿಗಳು. ಸುಲೈಮಾನ್ ಜೊತೆಗೆ ಇನ್ನೊಬ್ಬ ಶಂಕಿತ ಸೈಯದ್ ಸಮೀರ್ ಕೂಡ ಬಂಧನ ಆಗಿತ್ತು, ಅರೆಸ್ಟ್ ಆಗಿದ್ದ. ಎರಡು ಆರೋಪಿಗಳು ಬಳ್ಳಾರಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಖರೀದಿ ಮಾಡಿದ್ರು, ಸ್ಫೋಟಕ್ಕೆ ಸಂಚನ ರೂಪಿಸಿದ್ರು. ಎರಡೂ ಪ್ರಕರಣದಲ್ಲಿ ಏನಾದರೂ ಲಿಂಕ್ ಇದೆಯಾ, ತಾಳೆ ಹಾಕುವ ಕೆಲಸ ಕೂಡ ಇಲ್ಲಿ ಆಗ್ತಾ ಇದೆ. ಇದೀಗ ಮತ್ತೆ ಸುಲೈಮಾನ್ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಡೆದಿದ್ದಂಥ ಬ್ಲಾಸ್ಟ್ಗೂ ಈತನಿಗೂ ಏನಾದರೂ ಲಿಂಕ್ ಇದೆಯಾ? ಕಾರಣ ಅಂತ ಹೇಳಿದ್ರೆ ಈ ಸುಲೈಮಾನ್ ಇದಾನಲ್ಲ, ಈತನಿಗೆ ಐಸಿಸ್ನ ನಂಟಿತ್ತು. ಅಷ್ಟೇ ಅಲ್ಲದೆ ಐಸಿಸ್ನ ಮಾಡ್ಯೂಲ್ ಮಾಡಿ ಈತ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಯುವಕರನ್ನ ಉಗ್ರ ಚಟುವಟಿಕೆಗೆ ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಡಿಸೆಂಬರ್ 18ನೇ ತಾರೀಕು ಈತನ ಬಂಧನ ಆಗಿತ್ತು. ಈತ ಮಾತ್ರ ಅಲ್ಲ, ಈತನ ಜೊತೆಗೆ ಮತ್ತೊಬ್ಬನ ಬಂಧನ ಕೂಡ ಆಗಿತ್ತು. ಆತನ ಹೆಸರು ಸೈಯದ್ ಸಮೀರ್. ಹಾಗೆಯೇ ಆ ಸಂದರ್ಭದಲ್ಲಿ ಡಿಸೆಂಬರ್ ಸಂದರ್ಭದಲ್ಲಿ 8 ಶಂಕಿತರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಹಾಗೆಯೇ ಈ ಸೈಯದ್ ಸಮೀರ್ ಇದಾನಲ್ಲ, ಈತನಿಗೆ ಕೇವಲ 20 ವರ್ಷ ವಯಸ್ಸಷ್ಟೇ. BCA ಓದ್ತಾ ಇದ್ದ. ಈತ ಬಾಂಬ್ ತಯಾರಿ ಮಾಡೋಕೆ ಅಮೋನಿಯಂ ನೈಟ್ರೇಟ್ ಅನ್ನು ಕೂಡ ಖರೀದಿ ಮಾಡಿದ್ದ ಎನ್ನುವಂಥದ್ದು ವಿಚಾರಣೆ ವೇಳೆ ಗೊತ್ತಾಗಿತ್ತು. ಐಸಿಸ್ನ ನಂಟು ಹೊಂದಿದ್ದ. ಅಷ್ಟೇ ಅಲ್ಲದೆ ದೇಶದ ಸಾಕಷ್ಟು ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋಕೆ ಪ್ಲಾನ್ ಅನ್ನ ಹಾಕೊಂಡಿದ್ದ. ರಾಜ್ಯದಲ್ಲೂ ಕೂಡ ಈತ ಏನಾದರೂ ಪ್ಲಾನ್ ಅನ್ನ ಹಾಕೊಂಡಿದ್ದ ಎನ್ನುವಂಥ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಸ್ಫೋಟ ಪ್ರಕರಣ ಏನಿದೆ ಅದಕ್ಕೂ ಇದಕ್ಕೂ ತಾಳೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಸುಲೈಮಾನ್ ಇದಾನಲ್ಲ, ಸುಲೈಮಾನ್ಗೂ ಬೆಂಗಳೂರಿನ ಬ್ಲಾಸ್ಟ್ ಆಯ್ತಲ್ಲ, ಇವನಿಗೆ ಏನಾದರೂ ಲಿಂಕ್ ಇದೆಯಾ? ಸುಲೈಮಾನ್ನಿಂದನೇ ಪ್ರೇರಿತನಾಗಿ ಈತ ಬಾಂಬ್ ಬ್ಲಾಸ್ಟ್ ಮಾಡಿದ್ನ ಎನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ಪ್ರತಿನಿಧಿ ವೀರೇಶ್ ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಐಸಿಸ್ ಮಾಡ್ಯೂಲ್ ಶಂಕಿತ ಉಗ್ರನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ವಿಚಾರ ಗೊತ್ತಾಗಿದೆಯಾ, ಹೇಗೆ? ಸಂಪತ್, ಪ್ರಮುಖವಾಗಿ ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಸಂಚಿನಲ್ಲಿ ಭಾಗಿಯಾಗಿದ್ದಾನೆ ಎಂಬ ಅನುಮಾನದ ಮೇರೆಗೆ ಶಂಕಿತ ಉಗ್ರ ಮಿನಾಜ್ ಅಲಿಯಾ ಸುಲೇಮಾನ್ನನ್ನ ವಶಕ್ಕೆ ಪಡೆದಿರುವ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಬಾಂಬ್ ಇಟ್ಟವನ ಪತ್ತೆಗೆ ವಿಚಾರಣೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ನ ಮಿನಾಜ್ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತ ಈತನಾಗಿದ್ದನು. ಇಸ್ಲಾಮಿಕ್ ಸ್ಟೇಟ್ ಉಗ್ರರ ಜೊತೆ ಒಡನಾಟ ಇಟ್ಟುಕೊಂಡಿದ್ದ ಮಿನಾಜ್ ದೇಶದಲ್ಲಿ ಭಯೋತ್ಪಾದನೆ ಕೃತ್ಯ ಎಸಗಲು ಒಂದು ಸಂಚನ್ನು ಕೂಡ ರೂಪಿಸಿದ್ದ. 2023ರ ಡಿಸೆಂಬರ್ 18ರಂದು ಎನ್ಐಎ ಅಧಿಕಾರಿಗಳು ಮಿನಾಜ್ನನ್ನ ಬಂಧಿಸಿದ್ದರು. ಅಂದಿನಿಂದ ಈತ ಕೇಂದ್ರ ಕಾರಾಗೃಹದಲ್ಲಿದ್ದ ಎಂದು ಅಂದಿನ ತನಿಖಾ ಸಂಸ್ಥೆಗಳು ಕೂಡ ಒಂದು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಇದರ ಜೊತೆಗೆ ಕೆಫೆ ಬಾಂಬ್ ಸ್ಫೋಟದ ಬಗ್ಗೆ ಹಲವು ಮಾಹಿತಿಯನ್ನ ಸಂಗ್ರಹಿಸಿರುವ ರಾಷ್ಟ್ರೀಯ ತನಿಖಾ ತಂಡದ ಅಧಿಕಾರಿಗಳು ಮಿನಾಜ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದರು. ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ ವೇಳೆ ದೊರೆತ ಕೆಲ ಮಾಹಿತಿ ಆಧಾರದಲ್ಲಿ ಮಿನಾಜ್ನನ್ನ ಬಾಡಿ ವಾರೆಂಟ್ ಮೂಲಕ ಕಸ್ಟಡಿಗೆ ನೀಡುವಂತೆ ಮಾನ್ಯ ನ್ಯಾಯಾಲಯಕ್ಕೆ ಕೂಡ ಒಂದು ಮನವಿಯನ್ನ ಸಲ್ಲಿಸಿದ್ದರು. ಮನವಿಯನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯವು ಕೂಡ ಮಿನಾಜ್ನನ್ನ ಮಾರ್ಚ್ 9ರವರೆಗೆ ಕಸ್ಟಡಿಗೆ ಒಪ್ಪಿಸಿದೆ. ಬುಧವಾರ ಮಾರ್ಚ್ 6ರಂದು ಮಿನಾಜ್ನನ್ನ ಕಸ್ಟಡಿಗೆ ಪಡೆದಿರತಕ್ಕಂತ ಒಂದು ಎನ್ಐ ತಂಡದ ಅಧಿಕಾರಿಗಳು ಒಂದು ತೀವ್ರವಾದಂತಹ ಒಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸ್ಫೋಟದಲ್ಲಿ ಈತನ ಪಾತ್ರವೇನು, ಬಾಂಬ್ ಇಟ್ಟವನಿಗೂ ಈತನಿಗೂ ಏನಾದರೂ ಸಂಬಂಧವಿದೆಯಾ ಎಂಬ ವಿಚಾರಣೆಯನ್ನು ಕೂಡ ಸದ್ಯ ಅಧಿಕಾರಿಗಳಿಂದ ತಿಳಿಯಬೇಕಾಗಿದೆ. ಕೆಫೆಯಲ್ಲಿ ಬಾಂಬ್ ಇರಿಸಿದ್ದ ಶಂಕಿತ ಬೆಂಗಳೂರಿನಿಂದ ಬಸ್ಗಳ ಮೂಲಕ ಒಂದು ತುಮಕೂರು, ಬಳ್ಳಾರಿ ಹೀಗೆ ಹಲವು ನಗರಗಳಲ್ಲಿ ಸುತ್ತಾಡಿದ್ದಾನೆ. ತನಿಖಾ ಸಂಸ್ಥೆಗಳಲ್ಲಿ ಗೊಂದಲ ಮೂಡಿಸಲು ಶಂಕಿತ ಈ ರೀತಿ ಮಾಡಿರುವ ಸಾಧ್ಯತೆ ಇದೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ.
ಅದರ ಜೊತೆಗೆ ಶಂಕಿತರ ಬಗ್ಗೆಯೂ ಸುಳಿವು ಸಿಕ್ಕಿದ್ದು ಈ ಆಯಾಮದಲ್ಲಿ ಕೂಡ ವಿಶೇಷ ತಂಡ ತನಿಖೆ ಮುಂದುವರಿಸಿದೆ ಅಂತ ಒಂದು ಮೂಲಗಳು ಕೂಡ ಹೇಳಿವೆ. ಶಂಕಿತ ಉಗ್ರ ಮಿನಾಜ್ ಬಳ್ಳಾರಿ ಕೌಲ್ ಬಜಾರ್ನಲ್ಲಿ ಬಟ್ಟೆ ಮಾರಾಟ ಮಳಿಗೆ ಇಟ್ಟುಕೊಂಡಿದ್ದ. ಈತ PFI ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದು ಸ್ಥಳೀಯ ಮುಖಂಡರ ಜೊತೆ ಉತ್ತಮ ಒಡನಾಟ ಹೊಂದಿದ್ದ ಅಂತ ಕೂಡ ಅಂದಿನ ಒಂದು NIA ಅಧಿಕಾರಿಗಳ ತಂಡ ಮಾಹಿತಿ ನೀಡಿತ್ತು. ಇದರ ಜೊತೆಗೆ IS ಸೇರಿದಂತೆ ವಿವಿಧ ಘಟಕಗಳ ಮುಖ್ಯಸ್ಥರ ಜೊತೆ ನಿರಂತರ ಸಂಪರ್ಕ ಸಾಧಿಸಿದ್ದನು. ಜೊತೆಗೆ ದೇಶದಲ್ಲಿ ಕೂಡ ಏನು ಭಯೋತ್ಪಾದನೆ ಕೃತ್ಯ ಎಸಗಲು ಸಂಚು ಕೂಡ ರೂಪಿಸಿದ್ದ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಇದಕ್ಕಾಗಿ ಕೆಲ ವಿದೇಶಿಗರಿಂದ ಹಣವನ್ನು ಪಡೆಯುತ್ತಿದ್ದ. ದೇಶದ ವಿವಿಧ ರಾಜ್ಯಗಳ ಮುಸ್ಲಿಂ ಸಮುದಾಯದ ಯುವಕರನ್ನ ಮೊಬೈಲ್ ಆಪ್ ಮೂಲಕ ಸಂಪರ್ಕ ಮಾಡುತ್ತಿದ್ದ. ಜೊತೆಗೆ ಧರ್ಮದ ಹೆಸರಿನಲ್ಲಿ ಯುವಕರನ್ನ ಭಯೋತ್ಪಾದನಾ ಕೃತ್ಯಕ್ಕೆ ಪ್ರಚೋದನೆ ನೀಡುತ್ತಿದ್ದ. ಇವರಲ್ಲಿ ಹೆಚ್ಚಿನವರು ಯುವಕರು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಎಂಬುದು ತನಿಖೆಯಿಂದ ಗೊತ್ತಾಗಿದೆ ಸಂಪತ್. ಇದರ ಜೊತೆಗೆ ಮಿನಾಜ್ ಹಾಗೂ ಸಹಚರರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದ NIA ಅಧಿಕಾರಿಗಳು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಹಾಗೂ ದೆಹಲಿಯ ಒಟ್ಟು 19 ಸ್ಥಳಗಳ ಮೇಲೆ ಏನು ಕಳೆದ ವರ್ಷ ಡಿಸೆಂಬರ್ 18ರಂದು ದಾಳಿ ಮಾಡಿದ್ದರು. ಮಿನಾಜ್ ಸೇರಿ 8 ಶಂಕಿತ ಉಗ್ರರನ್ನ ಬಂಧಿಸಿದ್ದರು ಎಂದು ಅಂದು ತನಿಖಾ ಸಂಸ್ಥೆ ಕೂಡ ಒಂದು ಮೇಲ್ನೋಟಕ್ಕೆ ತಿಳಿಸಿತ್ತು. ಇದರ ಜೊತೆಗೆ ಕಚ್ಚಾ ಬಾಂಬ್ ತಯಾರಿಸಲು ಶಂಕಿತರು ಸಂಗ್ರಹಿಸಿ ಇಟ್ಟುಕೊಂಡಿದ್ದ ಸಲ್ಫರ್ ಆಗಿರ್ಬೋದು, ಪೊಟ್ಯಾಷಿಯಂ ನೈಟ್ರೈಟ್, ಗನ್ ಪೌಡರ್, ಇದ್ದಿಲು, ಎಥನಾಲ್ ಮತ್ತು ಚೂಪಾದ ಆಯುಧಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, ಸ್ಮಾರ್ಟ್ ವಾಚ್ಗಳು ಮತ್ತು ನಗದು ಹಾಗೂ ಕೆಲ ದಾಖಲೆಗಳನ್ನ NIA ಅಧಿಕಾರಿಗಳು ಜಪ್ತಿ ಮಾಡಿದ್ದರು. ಇದೇ ರೀತಿಯ ಸಾಮಗ್ರಿಗಳ ಬಳಸಿ ಬಾಂಬ್ ಸಿದ್ಧಪಡಿಸಿ ರಾಮೇಶ್ವರಂ ಕೆಫೆಯಲ್ಲಿ ಇರಿಸಿರುವ ಶಂಕೆ ಇದೆ ಎಂದು NIA ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಮಿನಾಜ್ ಜೊತೆಯಲ್ಲೇ ಬಳ್ಳಾರಿಯ ಸೈಯದ್ ಸಮೀರ್, ಬೆಂಗಳೂರಿನ ಮೊಹಮ್ಮದ್ ಮುನಿರುದ್ದೀನ್, ಸೈಯದ್ ಸಮೀವುಲ್ಲಾ, ಮೊಹಮ್ಮದ್ ಮುಜಿಮಿಲ್ಲಾ, ಮುಂಬೈನ ಅನಸ್ ಇಕ್ಬಾಲ್ ಶೇಖ್, ದೆಹಲಿಯ ಶಿಯಾನ್ ರಹಾನ್ ಅಲಿಯಾಸ್ ಹುಸೇನ್, ಜಾರ್ಖಂಡ್ನ ಮೊಹಮ್ಮದ್ ಸಹನಾಜ್ ಅಲಿಯಾಸ್ ಜುಲ್ಫೇರ್ ಅಲಿಯಾಸ್ ಗುಡ್ಡನನ್ನ NIA ಅಧಿಕಾರಿಗಳು ಬಂಧಿಸಿದ್ದರು. ಇದರಲ್ಲಿ ಕೆಲವರು ಇಂಜಿನಿಯರಿಂಗ್ ಹಾಗೂ ಕಾನೂನು ವಿದ್ಯಾರ್ಥಿಗಳಿದ್ದರು. ಸಂಪತ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆಯಲ್ಲಿ NIA ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣದ ನಂಟಿದೆಯಾ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವ ಕೆಲಸ ಕೂಡ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.